ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಕ್ರಿಸ್ಮಸ್ ಸೀಸನ್ನಲ್ಲಿ ಒಂದು ವಿಶೇಷವಾದ ಸಂಗತಿ, ಅದು ನಕ್ಷತ್ರ, ಸ್ಟಾರ್ ಎಂಬುದಾಗಿ. ಈ ನಕ್ಷತ್ರ ಕುರಿತಾಗಿ ಅನೇಕರು ಅನೇಕ ರೀತಿಯಲ್ಲಿ ಮಾತನಾಡಬಹುದು. ಆದರೆ ಬೈಬಲ್ ಈ ಸ್ಟಾರ್ ಬಗ್ಗೆ ಏನು ಹೇಳ್ತದೆ? ಮತ್ತಾಯ 2:2 ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಕ್ರಿಸ್ತ ಶಕ 1610 ಗೆಲಿಲಿಯೋ ಅನ್ನುವಂಥ ಒಬ್ಬ ವಿಜ್ಞಾನಿ ಬೈನಾಕ್ಯುಲರ್ ಅಥವಾ ದುರ್ಬಿನನ್ನು ಕಂಡಿಡಿದ. ಅದನ್ನು ಕಂಡಿಡಿದು ಒಬ್ಬ ಮನುಷ್ಯ ಬರೀ ಕಣ್ಣಿನಿಂದ ಆಕಾಶದಲ್ಲಿ ಸುಮಾರು 3,000-4,000 ನಕ್ಷತ್ರಗಳನ್ನು ನೋಡಬಹುದು ಎಂಬುದಾಗಿ ಆತನು ಹೇಳಿದ. ಹಾಗೆ ಇತರ ವಿಜ್ಞಾನಿಗಳು ಆಕಾಶದಲ್ಲಿ 200 ಬಿಲಿಯನ್ ನಕ್ಷತ್ರ ಮಂಡಲಗಳಿವೆ, ಅಂದರೆ ಸ್ಟಾರ್ ಗ್ಯಾಲಕ್ಸಿ. ಒಂದು ನಕ್ಷತ್ರ ಮಂಡಲದಲ್ಲಿ 200 ಮಿಲಿಯನ್ ನಕ್ಷತ್ರಗಳಿವೆ. ನಾವು ಮಿಲ್ಕ್ ವೇ ಗ್ಯಾಲಕ್ಸಿನಲ್ಲಿದ್ದೇವೆ ಎಂಬುದಾಗಿ ಅನೇಕರು ಅದರ ವಿವರಣೆಯನ್ನು ಹೇಳಿದರು. ಈ ನಕ್ಷತ್ರಗಳ ಆಳ, ಉದ್ದ, ಅಗಲ ನೋಡುವುದಾದರೆ ಭೂಮಿಗಿಂತಲೂ ಸಾವಿರಾರು ಪಟ್ಟು ದೊಡ್ಡದಾಗಿದೆ ಎಂಬುದಾಗಿ ವಿಜ್ಞಾನಿಗಳು ಹೇಳುವಂತವರಾಗಿದ್ದಾರೆ. ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಪ್ರಯಾಣ ಮಾಡಲು ರಾಕೆಟ್ ಅಲ್ಲಿ ಹೋಗುವುದಾದರೆ ಆ ರಾಕೆಟ್ನ ಸ್ಪೀಡ್ ಗಂಟೆಗೆ 28,100ರಿಂದ 40,284 ಸ್ಪೀಡಲ್ಲಿ ಹೋದರೆ, ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಹೋಗ್ಲಿಕ್ಕೆ 1,00,000 ವರ್ಷಗಳು ಬೇಕು. ಅನೇಕ ವಿಜ್ಞಾನಿಗಳು ಈ ನಕ್ಷತ್ರದ ಹತ್ತಿರ ಹೋಗಿ ಅದರ ಒಂದು ಆಳ, ಉದ್ದ, ಅಗಲವನ್ನು ತಿಳ್ಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಿ ಸೋತು ಹೋಗಿದ್ದಾರೆ. ನಕ್ಷತ್ರದ ಹತ್ರ ಹೋಗ್ಲಿಕ್ಕೆ ಆಗದ ಈ ಮನುಷ್ಯನು ದೇವರ ಹತ್ರ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಈ ಮನುಷ್ಯನು ತನ್ನ ಜ್ಞಾನದಿಂದ, ತನ್ನ ಸ್ವ ಮಾರ್ಗದಿಂದ ದೇವರ ಹತ್ರ ಹೋಗ್ಲಿಕ್ಕೆ ಅವನು ಪ್ರಯತ್ನ ಪಟ್ಟರೂ ಸಾಧ್ಯವಾಗದ ಕಾರಣ ದೇವರೇ ಆತನು ಯೇಸುವಿನ ರೂಪದಲ್ಲಿ ಈ ಮನುಷ್ಯರ ಬಳಿಗೆ ಬಂದನು. ಮನುಷ್ಯನು ದೇವರ ಹತ್ರ ಹೋಗ್ಲಿಕ್ಕೆ ಆಗದ ಕಾರಣ ದೇವರೇ ಪರಲೋಕದಿಂದ ಯೇಸುವಿನ ರೂಪವನ್ನ ತಾಳಿ ಕನ್ಯಾ ಮರಿಯಳ ಗರ್ಭದ ಮೂಲಕವಾಗಿ ಈ ಲೋಕಕ್ಕೆ ಜನಿಸಿದನು ಎಂಬುದಾಗಿ ನೋಡುತ್ತೇವೆ. ಈ ನಕ್ಷತ್ರಗಳ ವಿಷಯವಾಗಿ ನಾವು ನೋಡುವುದಾದರೆ ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 22:17 ಅಬ್ರಹಾಮನಿಗೆ ನಿನ್ನ ಸಂತಾನವನ್ನ ಆಕಾಶದ ನಕ್ಷತ್ರಗಳಷ್ಟು ನಾನು ಹೆಚ್ಚಿಸ್ತೇನೆ ಎಂಬುದಾಗಿ ದೇವರು ಹೇಳಿದ. ಧರ್ಮೋಪದೇಶ ಕಾಂಡ 1:10 ಮೋಶೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿದ್ದರಿಂದ ನೀವು ಈಗ ಆಕಾಶದ ನಕ್ಷತ್ರಗಳಷ್ಟಾಗಿದ್ದೀರಲ್ಲ ಎಂಬುದಾಗಿ ಹೇಳ್ತಾನೆ. ಇದು ಇಸ್ರಾಯೇಲರ ಕುರಿತಾಗಿ ಮೋಶೆ ಹೇಳಿರುವಂತ ಮಾತು. ಧರ್ಮೋಪದೇಶ ಕಾಂಡ 10:22 ನಿಮ್ಮ ಪಿತೃಗಳು 70 ಮಂದಿ ಮಾತ್ರ ಐಗುಪ್ತ ದೇಶಕ್ಕೆ ಹೋದರು, ಈಗಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿ ಇರುವಂತೆ ಮಾಡಿದ್ದಾನಲ್ಲ ಎಂಬುದಾಗಿ ಒಂದು ವಾಕ್ಯವನ್ನ ನಾವು ಓದುತ್ತೇವೆ. ಅಂದು ಇಸ್ರಾಯೇಲರು ತಮ್ಮ ಹಿರಿಯರು ಮರಣ ಹೊಂದಿದಾಗ ಅವರು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ ಪೂಜೆ ಮಾಡ್ತಾ ಇದ್ರು. ಕಾರಣ ಅವರ ತಂದೆ ತಾಯಿಗಳು ಮರಣ ಹೊಂದುವಾಗ ಈಗ ಸೂರ್ಯ ಚಂದ್ರರು ಆಗಿದ್ದಾರೆ, ಸಹೋದರರು ಸಹೋದರಿಯರು ಸಾಯುವಾಗ ಅವರು ನಕ್ಷತ್ರಗಳಿಗೆ ಅಡ್ಡ ಬೀಳುತ್ತಿದ್ದರು ಎಂಬುದಾಗಿ ಒಂದು ಇತಿಹಾಸ ಹೇಳುತ್ತದೆ. ಅದಕ್ಕಾಗಿ ಆದಿಕಾಂಡ 37:9 ಯೋಸೇಫನಿಗೆ ಒಂದು ದಿನ ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ಸೂರ್ಯ ಚಂದ್ರರು 11 ನಕ್ಷತ್ರಗಳು ಅವನಿಗೆ ಅಡ್ಡ ಬಿದ್ದವು. ಈ ಒಂದು ಕನಸನ್ನ ತನ್ನ ತಂದೆಗೆ ಹೇಳುವಾಗ ಆದಿಕಾಂಡ 37:10 ಆ ತಂದೆ ಹೇಳ್ತಾನೆ, ನಾವು ಮತ್ತು ನಿನ್ನ ಅಣ್ಣಂದಿರು ನಿನಗೆ ಅಡ್ಡ ಬೀಳಬೇಕೋ ಎಂದು ಪ್ರಶ್ನೆ ಮಾಡಿದ. ಇಲ್ಲಿ 11 ಜನ ಅಣ್ಣಂದಿರನ್ನ ಯೋಸೇಫನು ನಕ್ಷತ್ರಗಳಿಗೆ ಹೋಲಿಸಿ ಮಾತನಾಡ್ತಾನೆ. ಅಂದ್ರೆ
ಆ ಒಂದು ಸಂಪ್ರದಾಯ, ಆ ಒಂದು ತಿಳುವಳಿಕೆ, ಆ ನಂಬಿಕೆ ಆಗ ಇತ್ತು ಎಂಬುದಾಗಿ. ಡಿಸೆಂಬರ್ 18, 2007 ಈ ಪ್ರಪಂಚದ ಎಲ್ಲಾ ಖಗೋಳ ಶಾಸ್ತ್ರಜ್ಞರು ಒಂದು ಮೀಟಿಂಗ್ ಅನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದರು. ಆ ತೀರ್ಮಾನ ಏನಂತ ಹೇಳಿದ್ರೆ, ಆಕಾಶದಲ್ಲಿರುವ ಈ ನಕ್ಷತ್ರ ಮಂಡಲ ದಿನೇ ದಿನೇ ಬೆಳೀತಾ ಇದೆ ಎಂಬುದಾಗಿ. ಈ ಒಂದು ತೀರ್ಮಾನ ಎಲ್ಲ ಪೇಪರ್ಗಳಲ್ಲಿ, ಎಲ್ಲ ಟಿವಿ ಚಾನೆಲ್ಗಳಲ್ಲಿ, ಪ್ರಜಾವಾಣಿ ಪೇಪರಲ್ಲಿ ಕೂಡ ಇದು ಬಂತು. ಏನಂತ ಹೇಳಿದ್ರೆ, ಈ ನಕ್ಷತ್ರ ಮಂಡಲ ಬೆಳೀತಾ ಇದೆ. ಅದಕ್ಕೆ ಕಾರಣ ಏನು? ಒಂದು ಮಗು ಈ ಭೂಮಿ ಮೇಲೆ ಜನಿಸಿದರೆ ಒಂದು ನಕ್ಷತ್ರ ಆಕಾಶದಲ್ಲಿ ಮೂಡುತ್ತೆ, ಆಕಾಶದಲ್ಲಿ ಉಂಟಾಗುತ್ತೆ, ಆಕಾಶದಲ್ಲಿ ಹುಟ್ಟುತ್ತೆ ಎಂಬುದಾಗಿ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಆತನು ಜನಿಸಿದಾಗ ಒಂದು ನಕ್ಷತ್ರವು ಕಾಣಿಸಿತು. ನಾನು ನೀನು ಈ ಭೂಮಿ ಮೇಲೆ ತಾಯಿಯ ಗರ್ಭದಿಂದ ಜನಿಸಿದಾಗ ಒಂದು ನಕ್ಷತ್ರವು ಅದು ಆಕಾಶದಲ್ಲಿ ಮೂಡಿರ್ತದೆ ಎಂಬುದಾಗಿ. ದಯವಿಟ್ಟು ಅದನ್ನ ಹುಡುಕ್ಲಿಕ್ಕೆ ಹೋಗ್ಬೇಡಿ. ಆದರೆ ಒಂದು ಸತ್ಯ ಸಂಗತಿ ಪ್ರಿಯರೇ, ಮತ್ತಾಯ 2:9-10 ಓದುವಾಗ, ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು. When they saw the star, they rejoiced with exceedingly great joy ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ತುಂಬಾ ಅತ್ಯಂತ ಸಂತೋಷ ಪಟ್ಟರು. ನಕ್ಷತ್ರಗಳಿಗೆ ಚಲನೆ ಇಲ್ಲ, ಆದರೆ ಈ ನಕ್ಷತ್ರ ಮುಂದೆ ಮುಂದೆ ಹೋಗಿ ಕೂಸು ಇದ್ದ ಸ್ಥಳದಲ್ಲಿ ನಿಂತಿತು ಎಂಬುದಾಗಿ. ಈ ನಕ್ಷತ್ರ ಒಂದು ಕೆಲಸ ಮಾಡಿದೆ. ಏನದಂತ ಹೇಳಿದ್ರೆ, ಜೋಯಿಸರಿಗೆ ಅದು ಕ್ರಿಸ್ತನನ್ನ ತೋರಿಸಿತು. ಕತ್ತಲಲ್ಲಿ ಕುರಿಗಳನ್ನ ಕಾಯುವಂತ ಈ ಕುರುಬರಿಗೆ ದೊಡ್ಡ ಬೆಳಕು ಕಾಣಿಸಿತು. ಆ ಬೆಳಕು ಕ್ರಿಸ್ತನಲ್ಲಿಗೆ ನಡೆಸಿತು ಎಂಬುದಾಗಿ. ಆ ಕುರುಬರು ಭಯದಲ್ಲಿದ್ದರು, ಆ ಕುರುಬರು ಕತ್ತಲಲ್ಲಿದ್ದರು. ಅವರು ಕುರಿಗಳನ್ನ ಮೇಯಿಸ್ತಾ ಇದ್ದರು. ಆ ಕುರಿಗಳನ್ನ ಅವರು ಅಲ್ಲಿಯೇ ಬಿಟ್ಟರು. ಆ ಕತ್ತಲಲ್ಲಿ, ಆ ಭಯದಲ್ಲಿ ಯೇಸುವನ್ನ ನೋಡ್ಲಿಕ್ಕೆ ಬಂದರು. ಯಾವಾಗ ಅವರು ಯೇಸುವನ್ನ ನೋಡಿದರೋ ಅವರು ತುಂಬಾ ಸಂತೋಷ ಪಟ್ಟರು. ಜೋಯಿಸರು, ಕುರುಬರು ಅವರು ತುಂಬಾ ಅತ್ಯಂತ ಸಂತೋಷ ಪಟ್ಟರು ಎಂಬುದಾಗಿ ಅಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಕಟಣೆ 22:16 ಕೊನೆಯ ಭಾಗ, ನಾನು ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದೇನೆ. ಸ್ವತಃ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನಾನು ಪ್ರಕಾಶವುಳ್ಳ ನಕ್ಷತ್ರ, ಅಂದ್ರೆ ಶೈನಿಂಗ್ ಸ್ಟಾರ್ ಎಂಬುದಾಗಿ ಯೇಸು ಸ್ವಾಮಿ ತನ್ನನ್ನು ತಾನು ಈ ಲೋಕಕ್ಕೆ ಪರಿಚಯಿಸುತ್ತಾ ಇದ್ದಾನೆ. ಹಾಗಾದ್ರೆ ಮತ್ತಾಯ 5:14 ಓದುವಾಗ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಅಂದ್ರೆ ನೀವು ಈ ಲೋಕದಲ್ಲಿ ನನ್ನ ಸ್ಟಾರ್ ಆಗಿದ್ದೀರಿ ಎಂಬುದಾಗಿ, ನನ್ನ ಬೆಳಕಾಗಿದ್ದೀರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಈಗ ಸಹಜವಾಗಿ ಒಬ್ಬ ಮನುಷ್ಯ ಒಳ್ಳೆ ಮನೆ ಕಟ್ಟಿದ, ಒಳ್ಳೆ ಒಂದು ಕಾರ್ ಇಟ್ಟಿದ, ಬೆಳ್ಳಿ ಬಂಗಾರ ಸಂಪಾದನೆ ಮಾಡಿ ತುಂಬಾ ಒಂದು ಲಕ್ಸುರಿ ಲೈಫ್ ನಡೆಸ್ತಾ ಇದ್ರೆ ಜನ ಹೇಳ್ತಾರೆ, ಓ ಅವನು ಸ್ಟಾರ್ ನೋಡ್ರಿ, ಅವನು ಒಳ್ಳೆ ಸ್ಟಾರ್ ಇದೆ ಎಂಬುದಾಗಿ ಹೇಳ್ತಾರೆ. ಅದೇ ಮನುಷ್ಯ ಎಲ್ಲವನ್ನ ಕಳ್ಕೊಂಡು ಏನೂ ಮಾಡದೆ ಅವನು ಬೀದಿಗೆ ಬಂದಿದ್ಯಾದ್ರೆ, ಒಬ್ಬ ಮನುಷ್ಯ ಏನು ಸಂಪಾದನೆ ಮಾಡದೆ ಅವನು ಸಾಮಾನ್ಯವಾಗಿ ಜೀವಿಸ್ತಾ ಇದ್ದಿದ್ಯಾದ್ರೆ ಜನ ಹೇಳ್ತಾರೆ, ಇವನು ಯಾವ ನಕ್ಷತ್ರದಲ್ಲಿ ಹುಟ್ಟಿದಾನ್ರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ನನ್ನ ನಕ್ಷತ್ರವಾಗಿದ್ದಿ, ನೀನು ನನ್ನ ಸ್ಟಾರ್ ಆಗಿದ್ದೆ ಎಂಬುದಾಗಿ ಯೇಸು ಸ್ವಾಮಿ ನಮ್ಮನ್ನ ಒಂದು ಸ್ಟಾರ್ಗೆ ಹೋಲಿಸ್ತಾನೆ. ಫಿಲಿಪ್ಪಿ 2:16 ಕೊನೆಯ ಭಾಗದಲ್ಲಿ, ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನ ತೋರಿಸಿಕೊಡುವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ ಎಂಬುದಾಗಿ. ದೇವರು ನಮ್ಮನ್ನ ನಿಮ್ಮನ್ನ ಎಂತ ನಕ್ಷತ್ರ ಅಂತ ಹೇಳಿದಾನಂತ ಹೇಳಿದ್ರೆ, ಜೀವದಾಯಕ ವಾಕ್ಯವನ್ನ ತೋರಿಸಿಕೊಡುವ ಸ್ಟಾರ್. ಅನೇಕರಿಗೆ ಆ ನಿತ್ಯ ಜೀವದ ಮಾರ್ಗವನ್ನು ತೋರಿಸುವ ಒಂದು ಸ್ಟಾರ್ ನೀನಾಗಬೇಕು ಎಂಬುದಾಗಿ.
ಇವತ್ತು ನಮ್ಮ ಮನೆಗಳಲ್ಲಿ ಕಲರ್ ಕಲರ್ ಸ್ಟಾರ್ಗಳನ್ನು ನಾವು ಕಟ್ತೇವೆ. ಒಂದು ಮಗು ತಾಯಿ ಕೇಳಿತಂತೆ, ಅಮ್ಮ ಯಾಕೆ ಈ ಸ್ಟಾರ್ ನಾವು ಕಟ್ತೇವೆ? ತಾಯಿ ಹೇಳಿದ್ರಂತೆ, ಇದು ಕ್ರಿಸ್ಮಸ್ ಹಬ್ಬ, ಅದಕ್ಕೆ ನಾವು ಕಟ್ತೇವೆ. ಸರಿ, ಕ್ರಿಸ್ಮಸ್ ಹಬ್ಬ ಸರಿ, ಆದ್ರೆ ಈ ನಕ್ಷತ್ರ, ಈ ಸ್ಟಾರ್ ಯಾಕೆ ಎಂಬುದಾಗಿ ಆ ಮಗ ಕೇಳುವಾಗ ತಾಯಿ ಹೇಳಿದ್ರಂತೆ, ಸುಮ್ಮನೇರು, ಅದೆಲ್ಲ ಹಾಗೆ ಕೇಳಬಾರ್ದು, ಇದು ಕ್ರಿಸ್ಮಸ್, ಸ್ಟಾರ್ ಕಟ್ಟಬೇಕು ಅಷ್ಟೇ. ಕರ್ತನಲ್ಲಿ ಪ್ರಿಯರೇ, ಆ ಸ್ಟಾರ್, ಆ ನಕ್ಷತ್ರ ಕತ್ತಲಲ್ಲಿರುವವರಿಗೆ ಯೇಸು ಕ್ರಿಸ್ತನನ್ನ ತೋರಿಸ್ತು. ನಿನ್ನ ಮನೆಯ ಮುಂದಿರುವಂತ ಸ್ಟಾರ್ನ ಗುರುತು, ಆ ನಕ್ಷತ್ರದ ಗುರುತು, ಕ್ರಿಸ್ತನು ಇಲ್ಲಿದ್ದಾನೆ, ಕ್ರಿಸ್ತನು ನನ್ನ ಮನೆಯಲ್ಲಿದ್ದಾನೆ, ಕ್ರಿಸ್ತನು ನನ್ನ ಹೃದಯದಲ್ಲಿದ್ದಾನೆ, ಕ್ರಿಸ್ತನು ನನ್ನ ಜೀವಿತದಲ್ಲಿದ್ದಾನೆ ಎಂಬುದಾಗಿ ತೋರಿಸಿಕೊಡುವಂಥದ್ದೇ ನಿಜವಾದ ಸ್ಟಾರ್. ಹೇಗೆ ತೋರಿಸ್ತೀರಾ? ನಿನ್ನ ಜೀವನದ ಮೂಲಕವಾಗಿ, ನಿನ್ನ ಮಾತುಗಳ ಮೂಲಕವಾಗಿ, ನಿನ್ನ ನಡತೆಯ ಮೂಲಕವಾಗಿ ಕ್ರಿಸ್ತನು ಇಲ್ಲಿದ್ದಾನೆ ಎಂಬುದಾಗಿ ಅನೇಕರು ನಿಮ್ಮ ಮನೆಗೆ ಬರ್ಬೋದು. ನಿಮ್ಮ ವಸ್ತುಗಳನ್ನು ತೋರಿಸುವುದಕ್ಕಿಂತಲೂ ಕ್ರಿಸ್ತನು ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ನೀವು ತೋರಿಸ್ರಿ. ಗೋದಲೆಯಲ್ಲಿ ವಾಸ ಮಾಡ್ತಾ ಇಲ್ಲ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ಹೃದಯದಲ್ಲಿ ಪರಿಶುದ್ಧವಾದ ದೇವರು ಜೀವಿಸ್ತಾ ಇದ್ದಾನೆ ಎಂಬುದಾಗಿ ನೀನು ತೋರಿಸಬೇಕಾಗಿದೆ. ಯೋಹಾನನು ಬರೆದ ಸುವಾರ್ತೆ 8ನೇ ವಚನ 12ರಲ್ಲಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನ ಹೊಂದಿದವನಾಗಿರುವನು ಎಂದು ಹೇಳಿದನು. ಪ್ರಿಯರೇ, ಜೀವ ಕೊಡುವ ಬೆಳಕು ನಾನು ನೀನು. ಯಾವ ಜೀವ? ನಿತ್ಯ ಜೀವ ಕೊಡುವ ಬೆಳಕಾಗಿರ್ಬೇಕಂತ. ಯಾರಿಗೆ? ಯೇಸುವನ್ನ ಅರಿಯದ ಜನರಿಗೆ ಆ ನಿತ್ಯ ಜೀವ ಇಲ್ಲಿದೆ, ಯೇಸುವಿನಲ್ಲಿ ನಿತ್ಯ ಜೀವ ಇದೆ ಎಂಬುದಾಗಿ ಹೇಳುವಂತ ಅವಶ್ಯಕತೆ ಇದೆ. ಯೋಹಾನ 3:19ರಲ್ಲಿ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೇನೆ ಹೆಚ್ಚಾಗಿ ಪ್ರೀತಿಸಿದರು. ಅವರು ಕೆಟ್ಟದ್ದನ್ನ ಮಾಡುವವರು ಬೆಳಕನ್ನ ಸಹಿಸುವುದಿಲ್ಲ. ಸ್ವತಃ ಯೇಸು ಕ್ರಿಸ್ತನು ಬರುವಾಗ ಸ್ವಂತ ಜನರು ಆತನನ್ನ ಅಂಗೀಕರಿಸಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ಇವತ್ತಿನ ದಿನಗಳಲ್ಲಿ ವಾಕ್ಯಗಳನ್ನ ನಾವು ಬಿಟ್ಟಿದ್ದೇವೆ, ಆಚರಣೆಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೆ. ಆದರೆ ನಿಜವಾದ ಕ್ರಿಸ್ಮಸ್ ಯಾವಾಗ ಅಂತ ಹೇಳಿದ್ರೆ, ಕತ್ತಲಲ್ಲಿ ಇರುವಂತ ಜನರಿಗೆ ಬೆಳಕನ್ನ ತೋರಿಸಿದಾಗ, ಆ ಬೆಳಕೆ ಯೇಸು ಕ್ರಿಸ್ತನಾಗಿದ್ದಾನೆ. ನೀನು ಕೂಡ ಕ್ರಿಸ್ತನನ್ನ ಪ್ರತಿಬಿಂಬಿಸುವಂತ ಒಂದು ಸ್ಟಾರು ನೀನಾಗಿರ್ಬೇಕು ಎಂಬುದಾಗಿ ಒಂದ್ಸಾರಿ ಆಲೋಚನೆ ಮಾಡೋಣ. ನಿನ್ನ ಜೀವಿತದ ಮೂಲಕವಾಗಿ, ನಿನ್ನ ಕುಟುಂಬದ ಮೂಲಕವಾಗಿ ಯಾರಾದರೂ ಒಬ್ಬರಾದರೂ ಈ ವರ್ಷ ಯೇಸುವನ್ನ ತಿಳ್ಕೊಂಡಿದ್ದಾರ? ಒಂದು ವೇಳೆ ಯೇಸುವನ್ನ ತಿಳಿದುಕೊಂಡು ಅವರು ಕ್ರಿಸ್ತನ ಬಳಿಗೆ ಬರುವುದಾದ್ರೆ ಅದು ನಿಜವಾದ ಕ್ರಿಸ್ಮಸ್. ಅವನ ಜೀವನದಲ್ಲಿ ಈಗ ಆವತ್ತೇ ಕ್ರಿಸ್ಮಸ್. ಒಬ್ಬ ಪಾಪಿ ಕ್ರಿಸ್ತನಡಿಗೆ ತಿರುಗುವುದಾದ್ರೆ ಪರಲೋಕದಲ್ಲಿ ಸಂತೋಷ. ಪ್ರಿಯರೇ, ಪರಲೋಕದಲ್ಲಿ ಹಬ್ಬ. ಇವತ್ತು ನಾವು ಎಲ್ಲಾ ಕಡೆ ಕ್ಯಾರಲ್ಗಳನ್ನ ನೋಡ್ತೇವೆ, ಹಾಡುಗಳನ್ನ ಹಾಡುತ್ತಾ ಮನೆ ಮನೆಗೆ ಹೋಗುವಂಥದ್ದನ್ನು ನೋಡ್ತೇವೆ, ಶುಭ ವಾರ್ತೆಯನ್ನು ಸಾರುವಂಥದ್ದನ್ನು ನೋಡ್ತೇವೆ. ಈ ಶುಭ ವಾರ್ತೆ ಯಾರಿಗೆ ಬೇಕು ಗೊತ್ತಾ? ಯೇಸುವನ್ನ ಅರಿಯದ ಜನಗಳಿಗೆ ಈ ಕ್ಯಾರಲ್ ಬೇಕು. ಯೇಸುವನ್ನ ಅರಿಯದಂತ ಜನಗಳಿಗೆ ಈ ಶುಭವಾರ್ತೆ ಬೇಕು. ಆದ್ರೆ ನೀವು ಪ್ರತಿ ವರ್ಷ ಯಾರಿಗೆ ಶುಭವಾರ್ತೆ ಸಾರ್ತಾ ಇದ್ದೀರಾ? ನಿಮ್ಮ ಚರ್ಚ್ ಮೆಂಬರ್ಗಳಿಗೆ. ಈ ಶುಭವಾರ್ತೆ ಆ ಕುರುಬರಿಗೆ ಸಿಕ್ಕಿತು, ಆ ಜೋಯಿಸರಿಗೆ ಸಿಕ್ಕಿತು. ನಿನ್ನ ಮನೆಯ ಸುತ್ತ ಅನೇಕ ಕುರುಬರಿದ್ದಾರೆ, ನಿನ್ನ ಮನೆಯ ಸುತ್ತ ಅನೇಕ ಜೋಯಿಸರಿದ್ದಾರೆ, ನಿನ್ನ ಕೆಲಸ ಮಾಡುವ ಸ್ಥಳಗಳಲ್ಲಿ ಅಂತ ಜನರಿದ್ದಾರೆ. ಅವರಿಗೆ ಈ ಶುಭವಾರ್ತೆ ಹೇಳಬೇಕು. ಆ ಶುಭವಾರ್ತೆ ಹೇಳಿದಾಗ ಮಾತ್ರ ನೀನು ಯೇಸುವಿನ ಸ್ಟಾರ್ ಆಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಕ್ರಿಸ್ತನ ನಿಜವಾದ ಸ್ಟಾರ್ ಆಗಿ ಈ ಲೋಕದಲ್ಲಿ ಒಳೆಯುವಂತೆ ದೇವರು ತಾನೇ ಬಲವನ್ನ ಕೃಪೆಯನ್ನ ಕೊಡ್ಲಿ ಪ್ರಾರ್ಥಿಸುವ. ನಮಗಾಗಿ ಬೆಳಕಾಗಿ ಬಂದಿರುವ ತಂದೆ ಆ ದೇವರೇ, ನಿನ್ನ ಬೆಳಕನ್ನ ನಾವು ಹೊಂದಿಕೊಂಡು ಕತ್ತಲಲ್ಲಿರುವ ಅನೇಕ ಕುರುಬರಿಗೆ, ಜೋಯಿಸರಿಗೆ ನಾವು ನಿನ್ನ ಬೆಳಕನ್ನ, ನಿನ್ನ ಮಾರ್ಗವನ್ನು ತೋರಿಸುವಂತೆ ನಮ್ಮನ್ನು ಉಪಯೋಗಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್.